ಸನ್ಮಾನ್ಯ ಆರನಗರದ ಮುನರತ್ನ ನಾಯ್ಡು ರವರ ವಿರುದ್ಧವಾಗಿ ಆತನು ದಲಿತ ಸಮುದಾಯದ ಮಕ್ಕಳನ್ನ ಒಲೆಯ ನನ್ನ ಮಕ್ಕಳು ಅಂತೇಳಿ ಅವರು ಮಾತಾಡಿರ್ತಕ್ಕಂಥದ್ದು. ಇದರ ಒಟ್ಟಿಗೆ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ತಂದು ನಿಮ್ಮ ಹೆಂಡತಿಯನ್ನ ನಿಮ್ಮ ತಾಯಿಯನ್ನ ಮನಸ್ಸು ಸಮಾಜದಲ್ಲಿ ಒಬ್ಬ ಶಾಸಕನಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅಂತ ನಾನಾದ್ರೂ ಭಾವಿಸ್ತೇನೆ. ಇಂಥ ನೀಚ ಈ ಮುನರತ್ನ ನಾಯ್ಡು ಇವನು ರೌಡಿ ಇದ್ದ, ಕೊಡಗು ಕೃಷ್ಣದ ರೌಡಿ ಇದ್ದ. ಆ ರೌಡಿ ಕೃಷ್ಣದ ತಮ್ಮ ಇವನೊಬ್ಬ ರೌಡಿ ಮುನರತ್ನ. ಇವನು ಬಂಧುಗಳೇ, ಇವತ್ತು ಆರ್ ನಗರದಲ್ಲಿ ಆ ಸ್ತಂಭಗಳಲ್ಲಿ ಇವತ್ತು ದಂಧೆಯನ್ನು ಮಾಡ್ತಾ ಇವತ್ತು ಇಲ್ಲಿ ಅವ್ರ ತಾಯಿ ಜೊತೆಯಲ್ಲಿ ಫುಟ್ಪಾತ್ ಅಲ್ಲಿ ಇಡ್ಲಿ ಮಾಡ್ತಿದ್ದಂತಹ ಇವತ್ತು ಮುನರತ್ನ ನಾಯ್ಡು ಇವತ್ತು ಸಾವಿರಾರು ಕೂಡ ಒಡೆಯಾಗಿದ್ದಾನೆ ಅಂದ್ರೆ ಅದು ಈ BBMP ಸದಸ್ಯನಾಗಿದ್ದಾಗ 1200 ಕೋಟಿ ಭ್ರಷ್ಟಾಚಾರ ಮಾಡಿ ಆ ಪೈಲನ್ನ ಸುಟ್ಟಾಕಿರ್ತಕ್ಕಂಥ ಕೀರ್ತಿ ಇದ್ರೆ ಈ ಬಿಜೆಪಿ ಮುನರತ್ನ ನಾಯ್ಡು ಅವರಿಗೆ. ಇಷ್ಟೇ ಅಲ್ಲ ಬಂಧುಗಳೇ, ವೋಟರ್ ಐಡಿಗಳನ್ನ ಪ್ರಿಂಟ್ ಮಾಡಿ ಈಗಾಗಲೇ ಅದರ ಮೇಲೆ ಕೇಸ್ ಆಗಿದೆ. ಆ ವೋಟರ್ ಐಡಿಗಳನ್ನು ಪ್ರಿಂಟ್ ಮಾಡಿ ಪ್ರಜಾಭವನ ಕಗ್ಗೊಲೆಯನ್ನು ಮಾಡತಕ್ಕಂಥವನು ಈ ಮುನರತ್ನ. ಇಷ್ಟೇ ಇಲ್ಲ, ಇದರ ಸಚಿವನಾಗಿದ್ದಾಗ KLED ಹಣ ಸುಮಾರು 250 ಕೋಟಿ ರೂಪಾಯಿಗಳನ್ನ ಇವತ್ತು ತಿಂದು ತೆಗೆದಿರ್ತಕ್ಕಂಥ ಈ ಮುನರತ್ನ. ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದಾಗ ಈ ಎಲ್ಲಾ ಜಿಲ್ಲೆಗೆ ಅಭಿವೃದ್ಧಿಗೆ ಹಣ ಕೊಡ್ತೀನಿ ಅಂತೇಳಿ 1 ರೂಪಾಯಿ ಕೊಡದೆ ಎಲ್ಲವನ್ನು ತನ್ನ ಆ ಪಟಾಲಂ ಜೊತೆ ಹಚ್ಕೊಂಡು ಇಡೀ ಲಂಚಬಟ್ಟತನವನ್ನು ಮಾಡಿರ್ತಕ್ಕಂಥವನು ಇವತ್ತು ಮುನರತ್ನ. ಇಂಥ ಮುನರತ್ನ BBMPಯಲ್ಲಿ ರಾತ್ರಿ ಹಗಲು ಬೆವರು ಸುರಿಸಿ ಚಳಿ ಮಳೆ ಅನ್ನದೆ ಇವತ್ತು ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಕಸ ಸಾಗಿಸುವಂತ ಒಬ್ಬ ಕಾಂಟ್ರಾಕ್ಟರ್ ಕರೆದು ಪ್ರತಿ ತಿಂಗಳು 30 ಲಕ್ಷ ಕೊಡಬೇಕು ಅಂತೇಳಿ ಡಿಬೇಟರ್ ಮುಖಾಂತರ ಈ ಸೋಳೆ ಮಗನೇ ತನ್ನ ಸೆಟ್ಲ್ ಮಾಡೋ ಭಾಷೆಯಲ್ಲಿ ಕೂಡ ಬಳಸ್ತಾರೆ. ಏ ಮುನರತ್ನ ಅವರೇ, ಏ ರೌಡಿ ಮುನರತ್ನ, ಏ ಲೋಪರ್ ಮುನರತ್ನ, ಏ ಲಂಚಗೋರ ಮುನರತ್ನ, ಏ ಫ್ರಾಡ್ ಮುನರತ್ನ, ಇವತ್ತು ನೀನು ಕರ್ನಾಟಕ ರಾಜ್ಯದ ಭಾರತ ದೇಶದ ದಲಿತ ಸಮುದಾಯವನ್ನು ವಲಯ ಅಂತ ಮಾತಾಡ್ತೀಯಾ? ಏ ಮುನರತ್ನ, ನೀನು ಆ ದಲಿತ ಮತಗಳಿಂದ ಇರತಕ್ಕಂಥವನು. ಅದೇ ರೀತಿಯಾಗಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ತಂದು ಬಲಿಸುವಂತ ಹೇಳ್ತೀಯಾ? ನೀನು ಒಕ್ಕಲಿಗ ಜಾತಿಯನ್ನ ಕೀಳ ಕಾಣ್ತೀಯ. ಅವ್ರ ಹೆಣ್ಣು ಮಕ್ಕಳನ್ನ ಅವ್ರ ಹೆಂಡತಿಯನ್ನು ತಂದು ಮಲಿಸ್ಬೇಕಾ? ನೀನು ಒಬ್ಬ ಮನುಷ್ಯನ? ಇವತ್ತು ನಿನ್ನನ್ನು ಇವತ್ತು ಜನ ಆಯ್ಕೆ ಮಾಡಿದ್ದಾರೆ, ಅವತ್ತು ತಿಳ್ಕೋಬೇಕು. ಇವತ್ತು ನಿನ್ನಿಂದ ಒಬ್ಬ ಲೋಪರನ್ನ ಈ ದಲಿತ ಸಮಾಜದ ಮತ ತಗೊಂಡು ಅವರಿಂದ ಮತ ಪಡೆದು ಆ ವಲಯದ ಮಕ್ಕಳು ಅಂತೀಯ ನೀನು. ಇವತ್ತು ಬಿಜೆಪಿ ಇರ್ತಕ್ಕಂಥ ಎಲ್ಲ ದಲಿತರಿಗೆ, ಈ ಭಾಗದ ಮುಖಂಡರಿಗೆ ನರ ಸತ್ತೋಗಿದೆ. ಅವ್ರಿಗೆ ದಲಿತರು ಬೇಡ, ಹರಿಜನರು ಬೇಡ, ಒಕ್ಕಲಿಗರು ಬೇಡ, ಬಿಜೆಪಿ ಪಕ್ಷ ಹೂವ ಬೇಕು, ಹೂವ. ದೊಡ್ಡ ನರೇಂದ್ರ ಫೋಟೋ ಹಾಕೊಳ್ತೀರಿ. ಇವನು ಈ ಯಡಿಯೂರಪ್ಪನ ಮಗ ವಿಜಯೇಂದ್ರ. ಈ ಒಬ್ಬ ವಿಜಯೇಂದ್ರ ಇಷ್ಟು ತಪ್ಪು ಮಾಡಿರ್ತಕ್ಕಂಥ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು, ಟಿ ರವಿರವರು, ಶೆಟ್ಟಿ ನಾರಾಯಣ ಸ್ವಾಮಿ, ಚಲವಾದಿ ನಾರಾಯಣ ಸ್ವಾಮಿ, ಇವರೆಲ್ಲ ಕೂಡ ಇವತ್ತು ನೀವು ಈ ದಲಿತ ಜನಾಂಗವನ್ನ, ಈ ವಲಯರನ್ನ, ಒಕ್ಕಲಿಗರನ್ನ ಹೀನಾಮಾನವಾಗಿ ಬೈದಿರ್ತಕ್ಕಂಥ ಈ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಮುನರತ್ನ ನಾಯ್ಡು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ಬಿಜೆಪಿ ಇವತ್ತು ಒಕ್ಕಲಿಗರ ದಲಿತರ ಮತವನ್ನು ಪಡೆದು ಶಾಸಕರಾಗಿದ್ದಂಥವರು, ಜಿಲ್ಲಾ ಸದಸ್ಯರಾಗಿದ್ದಂಥವರು ಇವತ್ತು ಈ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ನಿಮ್ಮ ಕಳಕಳಿ ಎಲ್ರಿಗೂ ಹೋಯ್ತು. ಕೇವಲ ಚುನಾವಣೆ ಬಂದು ನಾಟಕ ಮಾಡ್ತೀರಾ? ನಿಮಗೆ ಜನರ ಬಗ್ಗೆ ವಿಶ್ವಾಸ ಇದ್ದಿದ್ದರೆ ಈ ಪಕ್ಷವನ್ನು ಬದಿಗಿಟ್ಟು ಇವತ್ತೇನು ಅವಮಾನ ಮಾಡಿದ್ದಾರೆ ದಲಿತರನ್ನ, ನಿಮ್ಮ ಬಿಜೆಪಿ ಒಬ್ಬ ಶಾಸಕ ದಲಿತರನ್ನ ಹೇಳ್ತಾನೆ, ನಮ್ಮ ವಲಯದ ಮಟ್ಟದಲ್ಲಿ ಯಾಕೆ ಹೋಗ್ತೀವಿ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಕೂಡ
ನೀವು ದರಸತ್ತವರಾಗಿದ್ದೀರಿ ಅಂದ್ರೆ ನಿಮಗೆ ಅಧಿಕಾರ ಬೇಕಷ್ಟೇ. ನಿಮಗೆ ದಲಿತರು ಬೇಡ, ಒಕ್ಕಲಿಗರು ಬೇಡ, ಈ ಹರಿಜನ ಗಿರಿಜನ ಇವ್ರ್ಯಾರು ನಿಮಗೆ ಬೇಡ. ನೀವು ಬೇಕಾಗಿರ್ತಕ್ಕಂಥದ್ದು ಇವತ್ತು ಅಧಿಕಾರ ಅಷ್ಟೇ. ಚುನಾವಣೆ ಬಂದಾಗ ಮಾತ್ರ ನಾನು SC, ನಾನು ಅತಿ ಕರ್ನಾಟಕ, ನಾನು ಬೋವಿ ಸಮುದಾಯ ಅಂತೇಳಿ ಬರ್ತಿರಲ್ಲ. ಇವತ್ತು ಬಿಜೆಪಿಯ ಈ ಭ್ರಷ್ಟ ಬಿಜೆಪಿಯ 40% ಸರ್ಕಾರದ ಮುನ್ನತ್ತ, ಈ ಮುನ್ನತ್ತ ಇಷ್ಟೆಲ್ಲ ಜನರ ಬಗ್ಗೆ ಮಾತಾಡಿದ್ರು ಕೂಡ ನರಸತ್ತವರಾಗಿ ಇವತ್ತು ಮೂಲೆಯಲ್ಲಿ ಕೂತ್ಕೊಂಡಿದ್ದೀರಿ. ಜನ ಬಿಜೆಪಿಯವರಿಗೆ ಈಗ ಬುದ್ಧಿ ಕಲಿಸಿದರೆ ಮುಂದಿನ ಬುದ್ಧಿ ಕಲಿಸ್ತಾರೆ. ಇವತ್ತು ಆ ಬಿಜೆಪಿಯ ಈ ಒಬ್ಬ ರೌಡಿ ಮುನ್ನತ್ತ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಪಾಪ ನಮ್ಮ ನಾಯಕರು, ಬಂಗಾರಪಡೆ ಬಿಜೆಪಿ ನಾಯಕರು ಮುಳಭಾಗದ ಹೋಗಿ ಎಸ್ಕಾಟ್ ಕೊಟ್ಟಿದ್ದು. ಅವ್ರು ಯಾರು ಅಂತ ಹೇಳಿ ನಾನು ಮುಂದೆ ಬಹಿರಂಗಪಡಿಸಿದ ತಕ್ಷಣ ಸಮೇತ ಇವರಿಂದ ಕಳ್ಳನಿಗೆ, ಒಕ್ಕಲಿಗರನ್ನ, ದಲಿತರನ್ನ ಹೀನಾಯ ಮಾನಾಯವಾಗಿ ಮಾತಾಡ್ತಕ್ಕಂಥ ಒಬ್ಬ ಕಳ್ಳನಿಗೆ, ಒಬ್ಬ ರೌಡಿಗೆ, ಒಬ್ಬ ಲಂಚಕೋರನಿಗೆ, ಒಬ್ಬ ದುರಂಕಾರಿಗೆ, ಜಾತಿವಾದಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಬಿಜೆಪಿ ಅವರೇ ನೀವೇನು ಮನುಷ್ಯರ? ಇವತ್ತು ಅವ್ರು ಯಾರು ಹೇಳ್ತಾನೆ FSL ಬಂದಿರಬೇಕಾಗಿತ್ತು ಅಂತ. ರೇ ಸ್ವಾಮಿ, ಆ ಚಂದ್ರರಾಜ್ ಹೇಳ್ತಾನೆ ಇವತ್ತು ಇನ್ನೂ 2 ರೆಕಾರ್ಡ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಇವನು ಈ ಮುನ್ರತ್ನ BBMP ಸದಸ್ಯರಾಗಿದ್ದುಕೊಂಡು ಅಲ್ಲಿ 1000 ಕೋಟಿ ಲೂಟಿ ಮಾಡಿ ಆ ಕಾಂಟ್ರಾಕ್ಟ್ ಬೇನಾಮಿ ಹೆಸರಲ್ಲಿ ಮಾಡಿ ಇವತ್ತು ಬಿಲ್ಡಿಗಳನ್ನು ಸುಟ್ಟಾಕ್ಬಿಟ್ಟ. ಮತ್ತೆ ಇಷ್ಟೇ ಅಲ್ಲ, ಇವ್ರು ಕರ್ಮಕಾಂಡ, ಇವರು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಆ ಸಿನಿಮಾ ಮಾಡೋದ್ರ ಮುಖಾಂತರ ಅನೇಕ ಹೆಣ್ಣು ಮಕ್ಕಳ ಮಾನಭಂಗವನ್ನು ಕೂಡ ಮಾಡಿದ್ದಾರೆ. ಈ ಲೋಪ ಇವನು ಮನುಷ್ಯನ ತಂದೆಕೋರ, ಲೂಟಿಕೋರ, ಈ ಬಿಜೆಪಿಯ ಭ್ರಷ್ಟ ಮಹಾ ನಾಯಕ ಇವನು ಬಿಜೆಪಿಗೆ ಫೈನಾನ್ಸಿಯರ್. ಇವನು ಕಂಡ್ರೆ, ಮುಂದೆ ಕಂಡ್ರೆ ರಾಜ್ಯ ಬಿಜೆಪಿ ನಾಯಕರು ಗಡಗಡ 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 ತೊಡಗ್ತಾರೆ. ಯಾಕೇಳಿ ಈ ರೌಡಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡ್ತಾನೆ ಪಕ್ಷಕ್ಕೆ ಅಂತೇಳಿ. ಇವತ್ತು ನೋಡಿ, ಈ 2 ಜಾತಿಗಳಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಮೇಲ್ಜಾತಿಗಳು ಹೆಚ್ಚಿಗೆ ಸಂಸದರಿಗೆ ಯಾವ್ದಪ್ಪ ಅಂದ್ರೆ ಒಂದು ದಲಿತರು, ಒಂದು ಒಕ್ಕಲಿಗರು. ಈ 2 ಜಾತಿಗಳನ್ನ ಈ ಮಾನಾಯವಾಗಿ ಬೈದು ಇಷ್ಟೊಂದು ಮಟ್ಟಕ್ಕೆ ಬೆಳೆದ್ರೂ ಕೂಡ ನೀವು ಅವನು ಸಹಿಸ್ಕೊಡ್ತೀರಿ, ಅವನು ಡಿಪೆಂಡ್ ಮಾಡ್ಕೊಡ್ತೀರಿ, ಅವನು ಮಾಡಿ ಸರಿ ಅಂತೀರಿ ಅಂದ್ರೆ ಈ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇದೆಯಾ? ಇಷ್ಟುದ್ದ ಭಾಷಣ ಮಾಡ್ತಕ್ಕಂಥ ಮೇರಾ ಬಾಯೋ, ಮೇರಾ ಬಹನೋ, ಮೇರಾ ದೇಶವಾಸಿಯೋ ಅಂತ ಹೇಳಿ ಕೇವಲ ನಾಗಮಂಗಲ ಒಂದು ಗಲಾಟೆಯನ್ನ ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾಡ್ತಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ನಿಮ್ಮ ಪಕ್ಷದ ಬಿಜೆಪಿ ಪಕ್ಷದ ಭ್ರಷ್ಟ ಒಬ್ಬ ಶಾಸಕ, ದುರಂಕಾರಿ, ಈ ಶಾಸಕನ ಬಗ್ಗೆ ಕೊಲೆಗಡಕ, ಈ ಶಾಸಕನ ಬಗ್ಗೆ ಇವರು ಇಷ್ಟೆಲ್ಲ 2 ಜನಾಂಗವನ್ನ ಹೀನಾಮಾನವಾಗಿ ಬೈದ್ರು ಕೂಡ ನೀವು ದರಸತ್ತವರಂತೆ ಅವನ್ನ ಗಡಿಪಾರು ಮಾಡದೆ ಅವರ ಸದಸ್ಯರನ್ನು ವಜಾ ಮಾಡಲಿಕ್ಕೆ ಸರ್ಕಾರಕ್ಕೆ ರೆಕಮೆಂಡ್ ಮಾಡೋದಿದ್ದೀರಲ್ಲ, ನೀವೆಲ್ಲ ಮನುಷ್ಯರ? ನಿಮಗೆ ಮನುಷ್ಯತ್ವ ಇದೆಯಾ? ನೀವೇನು ಮನುಷ್ಯರ ನೀವು? ಇವತ್ತು ಹೇಳ್ತೇನೆ ನೋಡಿ, ಬಿಜೆಪಿ ಪಕ್ಷ ಇರ್ತಕ್ಕಂಥವರು ಎಲ್ಲರೂ ಕೂಡ ಲಂಚಬಾಜುಗಳೇ, ಎಲ್ಲರೂ ಕೂಡ ಭ್ರಷ್ಟರೇ, ಎಲ್ಲ ಕೂಡ 40% ಕಮಿಷನ್ ಏಜೆಂಟ್ಗಳೇ. ಈ ಸರ್ಕಾರ ಇದ್ರೂ ಕೂಡ ಇವನು ಆ ಮುಂಡತ್ತವರಿಗೆ ಕಸ ಹೊಡೆಯುವಂತ ಕಷ್ಟ ಕೆಲಸದ ಒಂದು ಗುತ್ತಿಗೆಯನ್ನ ಇವನು ತಗೊಂಡು ಅವರ ಹತ್ರ ತಿಂಗಳಿಗೆ 30 ಲಕ್ಷ ಕೇಳ್ತೀಯ ಅಂದ್ರೆ ಇನ್ನು ಎಂತ ಲಂಚ್ಕೋ ಇರ್ಬೇಕು. ಒಬ್ಬ ಕಸ ಕಾಂಟ್ರಾಕ್ಟರ್ ಅವನ ಹತ್ರ ನೀನು ತಿಂಗಳಿಗೆ 30% ಕೇಳ್ತೀಯ. ಇಂಥ ಲಂಚ್ಕೋರನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕ್ಷಮಿಸೋದಿಲ್ಲ. ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಇವತ್ತು ಹೇಳ್ತೇನೆ, ಪರಮೇಶ್ವರ್ ಅವರು ಮುಂಡತ್ವ ಬಂಧಿಸುವ ವಿಚಾರದಲ್ಲಿ ದಿಟ್ಟ
ದಿಟ್ಟ ಹೆಜ್ಜೆಯನ್ನು ತಗೊಂಡಿದ್ದಾರೆ. ಇಡೀ ಕರ್ನಾಟಕವನ್ನ ಈ ರಾಜ್ಯದಲ್ಲಿ ಕಾನೂನು ಇದೆ ಅದನ್ನು ತೋರಿಸಿದ್ದಾರೆ. ನನ್ನ ಪೇಪರ್ ಹೇಳ್ತಾ ಇದ್ರು, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು ಚೆನ್ನಾರೆಡ್ಡಿ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ. ರೇ ಸ್ವಾಮಿ, ರೇ ಬಿಜೆಪಿ ಅವರೇ, ಮಾನಗೆಟ್ಟ ಬಿಜೆಪಿ ಅವರೇ, ಚೆನ್ನಾರೆಡ್ಡಿ ಯಾವುದು ಜಾತಿ ಬಗ್ಗೆ ಮಾತಾಡಿಲ್ಲ ರೀ. ಚೆನ್ನಾರೆಡ್ಡಿ ಎಲ್ಲೂ ಕೂಡ ಲಂಚ ಆರೋಪ ಪಡ್ಕೊಂಡು ಮಾಡಿದ್ದಾರೆ, ಲಂಚ ಕೇಳಿಲ್ಲ ರೀ. ನಿಮಗೆ ಮಾನ ಇದ್ರೆ ಡಿಪೆಂಡ್ ಮಾಡ್ಕೊಳ್ತೀರ ನೀವು. ಇಷ್ಟೇ ನಿಮಗೆ ಎಣೆ ಬರ ಅಧಿಕಾರ ಬೇಕು. ಅದು ಬಿಟ್ರೆ ಯಾವುದೇ ಕಾರಣ ಕೂಡ ನಿಮ್ಗೆ ಈ ಜನ ಬೇಡ, ದಲಿತರು ಬೇಡ, ಒಕ್ಕಲಿಗರು ಬೇಡ. ಇವತ್ತು ಹೇಳ್ತೀನಿ, ಒಕ್ಕಲಿಗ ಮುಖಂಡ್ರೆ, ಒಕ್ಕಲಿಗ ಜನಾಂಗದ ಎಲ್ಲ ಬಂಧುಗಳೇ, ಎಲ್ಲ ದಲಿತ ಮುಖಂಡ್ರೆ, ನಿಮ್ಗೆ ನಾನು ಮನವಿ ಮಾಡ್ತೀನಿ, ಇಂಥ ಭ್ರಷ್ಟರನ್ನು ಹೊಂದಿರ್ತಕ್ಕಂಥ ಲಂಚಕೋರ ಬಿಜೆಪಿಯವರಿಗೆ ಯಾವತ್ತೂ ಸಪೋರ್ಟ್ ಮಾಡಬೇಡಿ. ನಿಮ್ಮ ಹೆಣ್ಣು ಮಕ್ಕಳು ಸುರಕ್ಷತೆ ಇರಬೇಕು ಅಂದ್ರೆ, ಲಂಚ ಮುಕ್ತ ಬೇಕು ಅಂದ್ರೆ ಬಿಜೆಪಿಯವರಿಗೆ ಇವತ್ತು ನಾವು ಗಡಿಪಾರು ಮಾಡಲೇಬೇಕು. ಅವನ ಶಾಸಕರವನ್ನ ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ಬಂಗಾರಪೇಟೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರ ಶಾಸಕರವನ್ನ ವಜಾಗೊಳಿಸಬೇಕು. ಮೂರನೇದಾಗಿ ಇವನು ಮಾಡಿರ್ತಕ್ಕಂಥ ಎಲ್ಲ ಕ್ರಮಗಳು, ಏನು ಒಂದು ಲೇಔಟ್ ಆಕ್ರಮಣ ಮಾಡಿದ್ದಾನೆ, ಕೆರೆಗಳನ್ನು ಮುಚ್ಚಿ ಬಿಬಿಎಂಪಿಯಲ್ಲಿ ಸೇಟಿಗೆ ಮಾಡಿದ್ದಾನೆ, ಐಡಿ ಕಾರ್ಡ್ ಫ್ರಾಡ್ ಮಾಡಿದ್ದಾನೆ, ಲಂಚ ತಗೊಂಡಿದ್ದಾನೆ, ಬಿಬಿಎಂಪಿ ಪೈಲಿಗಳು ಸುಟ್ಟಾಕಿದ್ದಾನೆ. ಇವೆಲ್ಲವನ್ನು ಕೂಡ ಸಮಗ್ರ ತನಿಖೆಯನ್ನು ಮಾಡಿ SIT ಕೊಟ್ಟು SIT ಮುಖಾಂತರ ಸಮಗ್ರ ತನಿಖೆಯನ್ನು ಮಾಡಿ ಈ ರಾಜ್ಯಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಬಂಗಾರಪೇಟೆಯ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಒತ್ತಾಯ ಮಾಡ್ತದೆ. ರಾಜ್ಯಪಾಲರೇ, ಇವಾಗ ರಾಜ್ಯಪಾಲರು ಇಂಥ ಕ್ರಿಮಿನಲ್ ವಿರುದ್ಧ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ನಾವು ಬಂಗಾರಪೇಟೆ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಮುಂದೆ ಗಡಿಪಾರು ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಬಂಗಾರಪೇಟೆಯಿಂದ ಬೆಂಗಳೂರು ತನಕ ಜಾಥಾ ಮಾಡಲಿಕ್ಕೂ ನಾವು ತಯಾರಾಗಿದ್ದೇವೆ. ಇದೇ ಮುನಿರತ್ನಂ ಅವರು ಬಂಗಾರಪೇಟೆ ಪುರಸಭೆ ಉದ್ಘಾಟನೆಯಲ್ಲಿ ಏನು ಮಾತಾಡಿದ ಜ್ಞಾಪಕ ಮಾಡ್ಕೊಳ್ಳಿ. ಇಂಥ ತುಳಿದ ಸಮಾಜ ಘಾತಕ, ಲಂಚಕೋರ, ಹೆಣ್ಣು ಮಕ್ಕಳ ಪೀಡಕ ಈ ಮುನಿರತ್ನಂ ರಾಜ್ಯಕ್ಕೆ ಬೇಕಾ? ಆದ್ದರಿಂದ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಒತ್ತಾಯ ಮಾಡ್ತೇವೆ. ಇವತ್ತು ಇದ್ರ ಬಗ್ಗೆ ನಾವು ಕೂಡ ಒಕ್ಕಲಿಗರನ್ನ ಅರ್ಜುನ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ದೂರನ್ನು ಕೂಡ ಲಾಂಚ್ ಮಾಡ್ತೇವೆ. ಮತ್ತೊಮ್ಮೆ ಬಂಗಾರಪೇಟೆ ಅಧಿಕಾರಿಗಳು ಆ ಮುನಿರತ್ನಂ ಕರ್ಕೊಂಡ್ಬಂದು ಇಡೀ ಇದು ಭಾರತ ದೇಶದ ದಲಿತರಿಗೆ, ವಲಯರಿಗೆ ಮಾಡಿರತಕ್ಕಂಥ ಅವಮಾನ, ಇದು ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ, ಒಕ್ಕಲಿಗರಿಗೆ ಮಾಡಿರತಕ್ಕಂಥ ಅವಮಾನ ಇದು. ಈ ಅವಮಾನವನ್ನ ನಾವು ಸಹಿಸೋದಿಲ್ಲ. ಆದ್ದರಿಂದ ದೇಶದಲ್ಲಿ FIR ಮಾಡ್ತೇವೆ. ನಂತರ ಅವನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ, ರಾಜ್ಯಪಾಲರಿಗೆ ಹೋಗಿ ತಾಲೂಕು ಆಫೀಸಲ್ಲಿ ಮನವಿಯನ್ನು ಕೊಡ್ತೇವೆ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.